ಹಲವಾರು ಜನರು 50-60 ವರ್ಷ ಆಗ್ತಿದ್ದಾಗೆ ಅಥವಾ ರಿಟೈರ್ಮೆಂಟ್ ಆಗ್ತಿದ್ದಾಗೆ ನಮ್ಮ ಜೀವನ ಮುಗೀತು, ನಮ್ಮ ಜೀವನದಲ್ಲಿ ಇನ್ನೇನಿದೆ ಅಂತ ಹೇಳ್ತಾರೆ. ಭಾರದ್ವಾಜರ ಜೀವನ ಶುರುವಾಗಿದ್ದೇ ಅವರ ರಿಟೈರ್ಮೆಂಟ್ ಆದ ಮೇಲೆ. ಅಲ್ಲಿವರೆಗೂ ಅವರು ಒಂದು ಸಾಮಾನ್ಯ ರಾಜರಾಗಿದ್ದರು. ಭಾರದ್ವಾಜರು ಋಷಿಯಾಗಿದ್ದು, ಮಹರ್ಷಿಯಾಗಿದ್ದು, ಬ್ರಹ್ಮ ಋಷಿಯಾಗಿದ್ದು ಅಂದರೆ PhD ಮಾಡಿದ್ದು ಕೂಡ ರಿಟೈರ್ಮೆಂಟ್ ಆದ ಮೇಲೆ. ಅವರು ಜೀವನದಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿದ್ದು ಕೂಡ ತಮ್ಮ ರಾಜನ ಕರ್ತವ್ಯದಿಂದ ನಿವೃತ್ತಿಯನ್ನು ತೆಗೆದುಕೊಂಡಾದ ಮೇಲೆಯೇ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮಿಡ್ಲ್ ಏಜ್ ಅಥವಾ ರಿಟೈರ್ಮೆಂಟ್ ಏಜ್ ಒಂದು ಅಂತ್ಯ ಅಲ್ಲ. ಅಲ್ಲಿವರೆಗೆ ಯಾವ ಸಾಧನೆಗಳನ್ನು ನಾವು ಮಾಡಲಾಗಲಿಲ್ಲವೋ ಅವುಗಳನ್ನು ಮಾಡಲು ಜೀವನ ಕೊಟ್ಟ ಒಂದು ಹೊಸ ಅವಕಾಶ, ಒಂದು ಹೊಸ ಆರಂಭ. ಭರದ್ವಾಜ ಮತ್ತು ಭಾರದ್ವಾಜ ಗೋತ್ರದ ಪರಿಚಯವನ್ನು ಮುಂದುವರಿಸೋಣ ನಮ್ಮೆಲ್ಲರ ಪುಸ್ತಕ ರಂಗ ಚಾನೆಲ್. ನಮಸ್ಕಾರ ಎಲ್ಲರಿಗೂ, ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಮಹರ್ಷಿ ಭಾರದ್ವಾಜರ ಮಹತ್ವದ ಕೊಡುಗೆಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದು ವಿಮಾನಶಾಸ್ತ್ರವಾಗಿತ್ತು. ಈಗ ಭಾರದ್ವಾಜರ ಎರಡನೇ ಮಹತ್ವದ ಕೊಡುಗೆಯನ್ನು ನೋಡೋಣ, ಅದೇ ಆಯುರ್ವೇದ. ಆಯುರ್ವೇದ ಎಂಬ ಮಾತು ಬಂದಾಗ ಮೊದಲು ನಮ್ಮ ತಲೆಯಲ್ಲಿ ಬರುವ ಹೆಸರುಗಳು ಚರಕ, ಸುಶ್ರುತ ಮತ್ತು ಋಷಿ ಆತ್ರೇಯ ಅವರದು. ಆದರೆ ಕಾಲಕ್ರಮೇಣ ಒಂದು ಮುಖ್ಯವಾದ ಹೆಸರೇ ಮರ್ತೋಗಿದೆ, ಅದೇ ಮಹರ್ಷಿ ಭಾರದ್ವಾಜರದು ಮತ್ತು ಅವರು ಆಯುರ್ವೇದಕ್ಕೆ ಕೊಟ್ಟ ಕೊಡುಗೆ. ಮಹರ್ಷಿ ಭರದ್ವಾಜರ ಕಾಲಕ್ಕಿಂತ ಮುಂಚೆ ಆಯುರ್ವೇದ ದೇವಾನುದೇವತೆಗಳ ಸುತ್ತಾಗಿತ್ತು. ಅಮೃತವನ್ನು ಕುಡಿದವರು ಅಮರರು, ಆಯುರ್ವೇದವನ್ನು ತಿಳಿದವರು ಆರೋಗ್ಯವಂತರು. ಪುರಾಣಗಳ ಪ್ರಕಾರ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದಾಗ ಅದರಲ್ಲಿರುವ ಜೀವಿಗಳು ಡಿಸೀಸ್ ಫ್ರೀ ಆಗಿರಲ್ಲ ಅಥವಾ ರೋಗರಹಿತರಾಗಿರಲು ಆಯುರ್ವೇದವನ್ನು ತನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ತಾನೆ. ಆಗ ಹುಟ್ಟಿದ ಆಯುರ್ವೇದ ಬ್ರಹ್ಮನ ಸ್ಮೃತಿಯಲ್ಲಿರುತ್ತದೆ. ಕೊನೆಗೆ ಕೆಲಕಾಲ ನಂತರ ಆ ಆಯುರ್ವೇದವನ್ನು ಬ್ರಹ್ಮನು ದಕ್ಷ ಪ್ರಜಾಪತಿಗೆ ಉಪದೇಶ ಮಾಡ್ತಾನೆ. ದಕ್ಷ ಅಂತಂದರೆ ಸತಿಯ ತಂದೆ, ಶಿವನ ಮಾವ. ಆಮೇಲೆ ದಕ್ಷ ಪ್ರಜಾಪತಿ ಆಯುರ್ವೇದವನ್ನು ಅಶ್ವಿನಿ ಕುಮಾರರಿಗೆ ಅಥವಾ ಅಶ್ವಿನಿ ದೇವತೆಗೆ ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ನಿಮಗೆ ಮಹಾಭಾರತ ಗೊತ್ತಿದ್ರೆ ಅಥವಾ ಹಿಂದಿನ ವಿಡಿಯೋ ನೋಡಿದರೆ ಅವರು ನಕುಲ ಸಹದೇವರ ತಂದೆಯರು. ಅಶ್ವಿನಿ ದೇವತೆಗಳು ಆಯುರ್ವೇದವನ್ನು ಇಂದ್ರನಿಗೆ ಬೋಧಿಸುತ್ತಾರೆ. ತದನಂತರ ಆಯುರ್ವೇದ ದೇವಲೋಕದಲ್ಲೇ ಉಳಿದೋಗ್ಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ರೋಗಗಳು, ಕಾಯಿಲೆಗಳು, ನರಳಾಟಗಳು ಹೆಚ್ಚಾಗುತ್ತೆ. ಆದರೆ ಅವುಗಳಿಗೆ ಏನು ಚಿಕಿತ್ಸೆ ಕೊಡಬೇಕೆಂದೇ ಜನರಿಗೆ ಆ ಸಮಯದಲ್ಲಿ ಗೊತ್ತಿರೋದಿಲ್ಲ. ಆ ಸಮಯದಲ್ಲಿ ಆಗಿನ ಋಷಿಗಳು ಹಿಮಾಲಯ ತಪ್ಪಲಲ್ಲಿ ಬಂದು ಒಂದು ಮಹಾನ್ ಸಭೆಯನ್ನು ಮಾಡ್ತಾರೆ. ಆಗ ಭಾರದ್ವಾಜರು ಇಂದ್ರನಲ್ಲಿ ಹೋಗಿ ಈ ಕಾಯಿಲೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಂಡು ಬರಬೇಕೆನ್ನುವ ನಿರ್ಧಾರವನ್ನು ಮಾಡ್ತಾರೆ. ಆಗ ಭಾರದ್ವಾಜರು ದೇವಲೋಕಕ್ಕೆ ಹೋಗ್ತಾರೆ, ಇಂದ್ರನಲ್ಲಿ ಕೇಳ್ಕೊಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಇಂದ್ರ ಭಾರಿ ಬ್ಯುಸಿ ಮನುಷ್ಯ. ಅದು ಋಗ್ವೇದದ ಕಾಲವಾಗಿತ್ತು. ಋಗ್ವೇದದ ಕಾಲದಲ್ಲಿ ಎಲ್ಲರಿಗೂ ಎಲ್ಲ ಕಡೆಯಲ್ಲೂ ಇಂದ್ರನೇ ಬೇಕಾಯಿತು. ನಮ್ಮ ಕಾಲದಲ್ಲಿ ಅಂದರೆ ಈಗಿನ ಸಮಯದಲ್ಲಿ ಇಂದ್ರನನ್ನು ಕೇಳೋರೇ ಇಲ್ಲ, ಬೇರೆ ದೇವರುಗಳಿಗೆ ಪ್ರಾಮುಖ್ಯತೆ ಹೆಚ್ಚು. ಅದಿರಲಿ, ಆಗ ಭಾರದ್ವಾಜರು ಇಂದ್ರನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ, ಇಂದ್ರನಿಗೆ ಒತ್ತಾಯ ಮಾಡ್ತಾರೆ. ಆಗ ಇಂದ್ರ ಭಾರದ್ವಾಜರಿಗೆ ಸೂತ್ರದ ರೂಪದಲ್ಲಿ ಸಂಕ್ಷಿಪ್ತವಾಗಿ ಆಯುರ್ವೇದದ ಬೋಧನೆಯನ್ನು ಮಾಡ್ತಾರೆ. ಹೆಚ್ಚು ಡೀಟೇಲ್ ಆಗಿ ಆಯುರ್ವೇದವನ್ನು ಹೇಳಲು ಇಂದ್ರನ ಬಳಿ ಸಮಯವಿರೋದಿಲ್ಲ. ಅಲ್ಲಿಂದ ಮಹರ್ಷಿ ಭಾರದ್ವಾಜರು ಆಯುರ್ವೇದವನ್ನು ಭೂಲೋಕಕ್ಕೆ ತೆಗೆದುಕೊಂಡು ಬರ್ತಾರೆ. ಇಂದ್ರನು ಅತಿ ಸಂಕ್ಷಿಪ್ತವಾಗಿ ಹೇಳಿದ, ಸೂತ್ರದ ರೂಪದಲ್ಲಿ ಹೇಳಿದ ಆಯುರ್ವೇದವನ್ನು ವಿವರವಾಗಿ ತನ್ನ ಶಿಷ್ಯಂತರಿಗೆ ಬೋಧಿಸುತ್ತಾರೆ. ಅವರ ಶಿಷ್ಯರಲ್ಲಿ ಒಬ್ಬರಾದ ಪುನರ್ವಸು ಅತ್ರೇಯರು ಕೂಡ ಆಯುರ್ವೇದದ ಡೀಟೇಲ್ ಬೋಧನೆ ಆಗುತ್ತೆ. ತದನಂತರ ಋಷಿ ಅತ್ರೇಯರ ಶಿಷ್ಯನಾದ ಅಗ್ನಿವೇಶ ಆಯುರ್ವೇದವನ್ನು ಅಧ್ಯಯನ ಮಾಡಿ ಅದನ್ನು ಗ್ರಂಥದ ರೂಪದಲ್ಲಿ ಸಂಗ್ರಹಣೆ ಮಾಡ್ತಾನೆ ಹಾಗೂ ಬರೆಯುತ್ತಾನೆ. ಅದೇ ಅಗ್ನಿವೇಶ ತಂತ್ರ. ಅಗ್ನಿವೇಶ ತಂತ್ರ ಆಯುರ್ವೇದದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಪ್ರಮುಖವಾದ ಪಠ್ಯಪುಸ್ತಕ. ಮುಂದೆ ಅಗ್ನಿವೇಶ ತಂತ್ರ ಚರಕನ ಕೈಯಲ್ಲಿ ಪರಿಷ್ಕರಣೆಯಾಗಿ ಚರಕ ಸಂಹಿತೆ ಆಗುತ್ತೆ. ಚರಕ ಸಂಹಿತೆ ಈಗೂ ಕೂಡ ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಒಂದು. ಚರಕನನ್ನು ನಾವು ಆಯುರ್ವೇದದ ಪಿತಾಮಹ ಅಥವಾ ಫಾದರ್ ಆಫ್ ಆಯುರ್ವೇದ ಅಂತ ಹಲವು ಕಡೆ ಕರಿತೀವಿ. ಅದಾದ ಮೇಲೆ ಹಲವಾರು ಋಷಿಗಳು, ವೈದ್ಯರು ಆಯುರ್ವೇದವನ್ನು ಅಭಿವೃದ್ಧಿಪಡಿಸುತ್ತಾರೆ. ಹಲವಾರು ಕಲೆಕ್ಷನ್ ಆಫ್ ವರ್ಕ್ ಅಥವಾ ಸಂಹಿತೆಗಳು ಬರುತ್ತೆ. ಸುಶ್ರುತ ಸಂಹಿತೆ, ಅಷ್ಟಾಂಗ ಸಂಗ್ರಹ, ಹೀಗೆ ಸಾವಿರಾರು ವರ್ಷಗಳಿಂದ ಮನುಕುಲವನ್ನು ಆಯುರ್ವೇದ ಕಾಪಾಡುತ್ತಲೇ ಬಂದಿದೆ.
ದುರದೃಷ್ಟಕರ ಸಂಗತಿ ಏನಂತಂದ್ರೆ, ಆಯುರ್ವೇದದ ಮಾತು ಬಂದಾಗ ಸ್ವತಃ ಆಯುರ್ವೇದವನ್ನ ಭೂಲೋಕಕ್ಕೆ ಕರೆತಂದ ಮಹರ್ಷಿ ಭರದ್ವಾಜರನ್ನ ಜನ ಮರ್ತು ಬಿಟ್ಟಿದ್ದಾರೆ. ಆಯುರ್ವೇದ ಮಹರ್ಷಿ ಭರದ್ವಾಜರ 2ನೇ ಕೊಡುಗೆ. ಭಾರದ್ವಾಜರ 3ನೇ ಕೊಡುಗೆ ಋಗ್ವೇದದ 6ನೇ ಮಂಡಲ. ನಿಮಗೆ ಗೊತ್ತಿರುವ ಹಾಗೆ ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿದ್ದು 6ನೇ ಮಂಡಲವನ್ನು ಭಾರದ್ವಾಜ ಮಂಡಲ ಅಂತ ಕರೀತಾರೆ. ಮಂಡಲ ಅಂತಂದರೆ ಕಲೆಕ್ಷನ್ ಆಫ್ ಚಾಪ್ಟರ್, ಅಂದರೆ ಪುಸ್ತಕ ಅಂತ ಕಲ್ಪನೆ ಮಾಡ್ಕೊಳ್ಬೋದು. 6ನೇ ಮಂಡಲದಲ್ಲಿ ಒಟ್ಟು 75 ಸೂಕ್ತಗಳಿದ್ದು ಈಗಿನ ಪುಸ್ತಕದ ಹೋಲಿಕೆ ಪ್ರಕಾರ ಅದು 200ರಿಂದ 250 ಪೇಜ್ಗಳಷ್ಟು ಅಥವಾ ಪುಟಗಳಷ್ಟು ದೊಡ್ಡದು. ಅದನ್ನು ಭಾರದ್ವಾಜರ ವಂಶಸ್ಥರು, ಭಾರದ್ವಾಜ ಗೋತ್ರದಲ್ಲಿ ಬರುವ ಹಲವಾರು ಋಷಿಗಳು ನೂರಾರು ವರ್ಷಗಳ ಕಾಲ ದರ್ಶಿಸಿದರು, ಅಂದರೆ ಬರೆದರು. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, 6ನೇ ಮಂಡಲ ಬರೀ 250 ಪೇಜ್ಗಳ ಪುಸ್ತಕ ಆಗಿದ್ದರೆ ಅದನ್ನು ಭಾರದ್ವಾಜರು ವಂಶಸ್ಥರು ನೂರಾರು ವರ್ಷ ಬರೆಯುವ ಅವಶ್ಯಕತೆ ಏನಿತ್ತು ಅಂತಂತ. ಯಾಕೆಂದರೆ ಈಗ ಬರುವ ಪುಸ್ತಕಗಳು ಸುಮಾರಾಗಿ 300ರಿಂದ 400 ಪೇಜ್ಗಳಷ್ಟು ದೊಡ್ಡದು. ಅದರಲ್ಲಿ ದೊಡ್ಡ ಮಾತೇನಿದೆ ಅಂತಂತ. ಪ್ರಶ್ನೆ ಏನೋ ಸರಿ ಇದೆ, ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಋಗ್ವೇದ ಇರುವುದು ವೈದಿಕ ಸಂಸ್ಕೃತದಲ್ಲಿ. ಇದು ಈಗಿನ ಸಂಸ್ಕೃತಕ್ಕಿಂತ ಭಾರಿ ಹಳೆಯದಾದ ಪ್ರಾಚೀನವಾದ ಭಾಷೆ. ಸಾವಿರಾರು ವರ್ಷಗಳ ಹಿಂದೆ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಮುದ್ರಣ ಯಂತ್ರಗಳಿರಲಿಲ್ಲ. ಆದ್ದರಿಂದ ವೇದ ಜ್ಞಾನವು ಕಂಠಪಾಠದ ಮೂಲಕ ಬಾಯಿಂದ ಬಾಯಿಗೆ, ತಲೆಮಾರಿಂದ ತಲೆಮಾರಿಗೆ ಸಾಗಬೇಕಾಗಿತ್ತು. ಈ ಕಾರಣ ವೈದಿಕ ಸಂಸ್ಕೃತದಲ್ಲಿ ಅಪಾರವಾದ ಜ್ಞಾನವನ್ನು ಕಡಿಮೆ ಪದಗಳಲ್ಲಿ ಹಿಡಿದಿಡಲಾಗುತ್ತಿತ್ತು. ವೈದಿಕ ಸಂಸ್ಕೃತವು ಅತ್ಯಂತ ಸಂಕ್ಷಿಪ್ತವಾದ ಮತ್ತು ಡೆನ್ಸಿಟಿ ಇರುವಂಥ ಅಥವಾ ಹೆಚ್ಚು ಸಾಂದ್ರತೆ ಇರುವಂತಹ ಭಾಷೆ. ಒಂದು ಮಂತ್ರ ಅಥವಾ ಒಂದು ಶ್ಲೋಕ ಹಲವಾರು ಅರ್ಥಗಳನ್ನು ಕೊಡುತ್ತದೆ. ಋಗ್ವೇದದ 6ನೇ ಮಂಡಲವನ್ನು ಈಗಿನ ಪುಸ್ತಕಗಳಿಗೆ ಹೋಲಿಸೋದಕ್ಕಾಗೋದಿಲ್ಲ. ಯಾಕೆಂತಂದರೆ ನಾನು ಈಗ ಓದ್ತಿರೋ ಪುಸ್ತಕದ ಹೆಸರು ದ ಆಂಕ್ಷಿಯಸ್ ಜನರೇಷನ್ ಅಂತ. ಈ ಪುಸ್ತಕದಲ್ಲಿ ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಕೊಟ್ಟರೆ ಏನು ದುಷ್ಪರಿಣಾಮಗಳಾಗುತ್ತೆ, ಹಾಗೂ ಈಗಿನ ಜನ್ರೇಷನ್ ಅಂದರೆ ಜೆನ್ಜಿ ಅವರ ಮನಸ್ಥಿತಿ ಹೇಗಿದೆ ಹಾಗೂ ಅವರ ಸೈಕಾಲಜಿ ಹೇಗಿದೆ ಎಂದು ಅತಿ ವಿವರವಾಗಿ ಉದಾಹರಣೆಗಳ ಮೂಲಕ ಬರೆದಿರುವಂಥ ಪುಸ್ತಕ. ಅಂದರೆ ಒಂದೇ ವಿಷಯದ ಬಗ್ಗೆ ಬರೆದಿರುವ 400 ಪುಟಗಳಷ್ಟು ದೊಡ್ಡದಿರುವ ಪುಸ್ತಕ. ಈ ಪುಸ್ತಕದ ಸಮ್ಮರಿಯನ್ನು ಬರಿಬೇಕು ಅಥವಾ ಒಂದು ಸಾರಾಂಶವನ್ನು ಬರಿಬೇಕಂದ್ರೆ ನಾನು 2ರಿಂದ 4 ಪುಟಗಳಲ್ಲಿ ಬರಿಬೋದು. ಅಂದರೆ 400 ಪೇಜ್ಗಳಷ್ಟು ದೊಡ್ಡದಿರುವ ಈ ಪುಸ್ತಕದ ಸಾರಾಂಶ ಬರೀ 4 ಪೇಜು. ವೈದಿಕ ಸಂಸ್ಕೃತ ಅಥವಾ ಋಗ್ವೇದವೂ ಹಾಗೆ, ಅದೊಂದು ಸಾರಾಂಶ ಹಾಗೂ ಸಾರಗರ್ಭಿತ. 6ನೇ ಮಂಡಲದ 1 ಪುಟದ ವಿವರಣೆಯನ್ನು ಉದಾಹರಣೆ ಸಹಿತ ಕೊಡ್ತಾ ಹೋದರೆ ಅದು ಈಗಿನ 100 ಪುಟಗಳಷ್ಟು ದೊಡ್ಡದಾಗಬಹುದು. ಇದನ್ನು ನಾನು ಇಲ್ಲುಸ್ಟ್ರೇಷನ್ ಪರ್ಪಸ್ಸಿಗೋಸ್ಕರ ಹೇಳ್ತಾ ಇರೋದು ಅಥವಾ ಒಂದು ವಿವರಣೆ ಕೊಡಲು ಹೇಳ್ತಾ ಇರೋದು. ಇದನ್ನು ನನ್ನ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಡಿ. ಋಗ್ವೇದದ 6ನೇ ಮಂಡಲದ 1 ಪುಟವನ್ನು ಇಂದಿನ ಕಾಲದ ಸುಮಾರು 100 ಪುಟಗಳಿಗೆ ಸಮಾನ ಅಂತ ಅಂದ್ಕೊಳ್ಳೋಣ. 6ನೇ ಮಂಡಲದಲ್ಲಿ ಒಟ್ಟು 250 ಪುಟಗಳಿವೆ. ಅಂದರೆ 250 × 100 25,000 ಪುಟಗಳಷ್ಟು ದೊಡ್ಡದು. ಈಗಿನ ಒಂದು ಪುಸ್ತಕ ಸರಾಸರಿ 300 ಪುಟಗಳಷ್ಟು ದೊಡ್ಡದು. ಅಂದರೆ 23,000 ಪುಟಗಳನ್ನು 300 ಪೇಜಸ್ಸಲ್ಲಿ ಡಿವೈಡ್ ಮಾಡಿದ್ರೆ 83 ಪುಸ್ತಕಗಳು ಬರುತ್ತೆ. ಅಂದರೆ ಋಗ್ವೇದದ 6ನೇ ಮಂಡಲ ಈಗಿನ 83 ಪುಸ್ತಕಗಳಿಗೆ ಸಮಾನ. ಇದಕ್ಕಾಗಿ ನಾವು ಮಹರ್ಷಿ ಭರದ್ವಾಜರು ಹಾಗೂ ಅವರ ಗೋತ್ರದ ಋಷಿಗಳನ್ನು ಗೌರವದಿಂದ ಸ್ಮರಿಸೋದು. ಹಾಗೂ 6ನೇ ಮಂಡಲದಲ್ಲಿ ಅಗ್ನಿ, ಇಂದ್ರ, ಉಷಾ ದೇವತೆಗಳ ಕುರಿತಾದ ಅನೇಕ ಸ್ತೋತ್ರಗಳಿವೆ. ಆದರೆ ಇದು ಕೇವಲ ದೇವತೆಗಳ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗಿಲ್ಲ. ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆ, ಯುದ್ಧಗಳು, ನದಿಗಳು ಮತ್ತು ಅಂದಿನ ಕಾಲದ ಜೀವನ ಶೈಲಿಯ ಕುರಿತಾದ ಮಾಹಿತಿಯನ್ನು ಕೂಡ ಹೊಂದಿದೆ. ವಿಶೇಷವಾಗಿ ಈ ಮಂಡಲದಲ್ಲಿ ಒಂದು ಯುದ್ಧದ ಬಗ್ಗೆ ಹೇಳಲಾಗಿದೆ. ಅದೇ ಹರಿಯುಪಿಯ ಯುದ್ಧ, ಬ್ಯಾಟಲ್ ಆಫ್ ಹರಿಯುಪಿಯ. ಈ ವಿಷಯ ಇಂದಿಗೂ ಕೂಡ ಇತಿಹಾಸಕಾರರ, ಸಂಶೋಧಕರ ಚರ್ಚೆಗೆ ಕಾರಣ ಆಗಿದೆ. ಭಾರದ್ವಾಜರ 4ನೇ ಕೊಡುಗೆ ಸಂಸ್ಕೃತ ವ್ಯಾಕರಣ. ಪಾಣಿನಿಯ ಅಷ್ಟಾಧ್ಯಾಯಿಗಿಂತಲೂ ಬಹಳ ಹಿಂದೆ ಭಾರತದಲ್ಲಿ ವ್ಯಾಕರಣ ಪರಂಪರೆ ಇತ್ತು. ಅದಕ್ಕೆ ಸಾಕ್ಷಿ ಭಾರದ್ವಾಜರ ಐಂದ್ರ ವ್ಯಾಕರಣ. ಈ ವಿಡಿಯೋದಲ್ಲಿ ಹಿಂದೆ ನೋಡಿದ ಹಾಗೆ ಭಾರದ್ವಾಜರು ಇಂದಿನಲ್ಲಿ ಆಯುರ್ವೇದವನ್ನು ಕಲಿಯಲು ಹೋದಾಗ ಅವನಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಕೂಡ ಕಲಿತುಕೊಂಡು ಬಂದಿರ್ತಾರೆ. ಸಂಸ್ಕೃತದ ಶ್ರೇಷ್ಠ ವ್ಯಾಕರಣಕಾರ ಪಾಣಿನಿ ತನ್ನ ಅಷ್ಟಾಧ್ಯಾಯಿಯಲ್ಲಿ ಕೆಲವು ವ್ಯಾಕರಣ ನಿಯಮಗಳನ್ನು ವಿವರಿಸುವಾಗ ಭಾರದ್ವಾಜಸ್ಯ ಅಂದರೆ ಭಾರದ್ವಾಜರ ಪ್ರಕಾರ ಅಂತ ಗೌರವಪೂರ್ವಕವಾಗಿ ಉಲ್ಲೇಖ ಮಾಡಿದ್ದಾನೆ. ಇದು ಭಾರದ್ವಾಜರು
ಪಾಣಿನಿಗಿಂತಲೂ ಬಹಳ ಮುಂಚೆಯೇ ವ್ಯಾಕರಣದ ಸೂತ್ರಗಳನ್ನು ರೂಪಿಸಿದ್ದರು ಎಂಬುದನ್ನು ಸೂಚಿಸುತ್ತದೆ. ಭಾರದ್ವಾಜರು ಶಬ್ದಗಳ ಉತ್ಪತ್ತಿ, ಧಾತುಗಳು ಅಂದರೆ ರೂಟ್ಸ್ ಹಾಗೂ ಪ್ರತ್ಯಯಗಳ ಬಳಕೆ ಕುರಿತಾಗಿ ಆಳವಾಗಿ ಸಂಶೋಧನೆಯನ್ನು ನಡೆಸಿದರು. ಭಾಷೆ ರಚನೆ, ಶಬ್ದಗಳ ಅರ್ಥ, ಅವುಗಳ ಪರಿವರ್ತನೆಗಳ ಬಗ್ಗೆ ಅವರು ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡಿದ್ದರು. ಭಾರದ್ವಾಜರ 5ನೇ ಕೊಡುಗೆ ಅದೇ ತತ್ವಶಾಸ್ತ್ರ ಅಥವಾ ಫಿಲಾಸಫಿ. ಇತಿಹಾಸದಲ್ಲಿ ಫಿಲಾಸಫಿ ಅಥವಾ ತತ್ವಶಾಸ್ತ್ರ ಗ್ರೀಸ್ನಲ್ಲೇ ಆರಂಭವಾಗಿ ನಂತರ ಪರ್ಷಿಯಾ ಮತ್ತು ರೋಮ್ಗೆ ಹರಡಿತು. ಅದಾದ ಮೇಲೆ ಇಡೀ ವಿಶ್ವಕ್ಕೆ ಹರಡಿತು ಅಂತ ಹೇಳಲಾಗಿದೆ. ಹಾಗೂ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅವರನ್ನು ತತ್ವಶಾಸ್ತ್ರದ ಪಿತಾಮಹರಂತೂ ಕೂಡ ನಾವು ಕರಿತೀವಿ. ಆದರೆ ಗ್ರೀಕ್ ನಾಗರಿಕತೆಯ ಸಾವಿರಾರು ವರ್ಷಗಳ ಹಿಂದೆಯೇ ಮಹರ್ಷಿ ಭಾರದ್ವಾಜರು ಭಾರತದಲ್ಲಿ ವ್ಯವಸ್ಥಿತವಾದ ದರ್ಶನಶಾಸ್ತ್ರ, ತತ್ವಶಾಸ್ತ್ರ ಅಥವಾ ಫಿಲಾಸಫಿಯನ್ನು ಬೋಧನೆ ಮಾಡ್ತಿದ್ರು. ಉದಾಹರಣೆಗೆ ಫಿಲಾಸಫಿ ತರ್ಕ ಮತ್ತು ಜ್ಞಾನ ಮೀಮಾಂಸೆ, ನೀತಿಶಾಸ್ತ್ರ, ವಿಜ್ಞಾನ, ಆಧ್ಯಾತ್ಮದ ಸಮನ್ವಯ ಇಂತಹ ಅನೇಕ ವಿಷಯಗಳ ಉಲ್ಲೇಖಗಳನ್ನು ನಾವು ಭಾರದ್ವಾಜ ಸಂಹಿತೆ ಹಾಗೂ ಭಾರದ್ವಾಜ ಸ್ಮೃತಿಯಲ್ಲಿ ನಾವು ಕಾಣಬಹುದು. ಹೀಗೆ ಮಹರ್ಷಿ ಭಾರದ್ವಾಜರು ಬರೀ ಆಧ್ಯಾತ್ಮಕ್ಕೆ ಸೀಮಿತವಾಗಿರದೆ ಬಹುಮುಖ ಪ್ರತಿಭೆಯ ಋಷಿಯಾಗಿದ್ದರು. ಚಾಣಕ್ಯನ ಅರ್ಥಶಾಸ್ತ್ರಕ್ಕಿಂತಲೂ ಬಹಳ ಹಿಂದೆಯೇ ಭಾರದ್ವಾಜರು ರಾಜನೀತಿ ಹಾಗೂ ಆಡಳಿತದ ವಿಚಾರಗಳನ್ನು ಮಂಡಿಸಿದರು. ಆಡಳಿತ ಸಿದ್ಧಾಂತದ ವಿಷಯದಲ್ಲಿ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಚಾಣಕ್ಯನು ತನ್ನ ಗ್ರಂಥದಲ್ಲಿ ಭಾರದ್ವಾಜರ ಹೆಸರನ್ನು ಗೌರವಪೂರ್ವಕವಾಗಿ ಉಲ್ಲೇಖ ಮಾಡಿದ್ದಾನೆ. ಕುಮಾರ್ ಮುझसे भेंट करने के लिए मेरी अनुमति की प्रतीक्षा कर रहे हैं. ಅಷ್ಟೇ ಅಲ್ಲ, ಮಹರ್ಷಿ ಭಾರದ್ವಾಜರು ರಾಜತಾಂತ್ರಿಕತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮೆಟಲರ್ಜಿ ಬಗ್ಗೆ, ಮಿಲಿಟರಿ ಸೈನ್ಸ್ ಬಗ್ಗೆ, ಲಾ ಆ್ಯಂಡ್ ಎಥಿಕ್ಸ್ ಬಗ್ಗೆ ಹಾಗೂ ಅಗ್ರಿಕಲ್ಚರ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಕೂಡ ಭಾರಿ ಗಾಢವಾಗಿ ಅಧ್ಯಯನ ಮಾಡಿದ್ದರು ಹಾಗೂ ಬೋಧಿಸುತ್ತಿದ್ದರು. ಒಟ್ಟಾರೆ ಬ್ರಹ್ಮರ್ಷಿ ಭಾರದ್ವಾಜರ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಹಿ ವಾಸ್ ಅಹೆಡ್ ಆಫ್ ಹಿಸ್ ಟೈಮ್, ಅಂದರೆ ಅವರು ತಮ್ಮ ಕಾಲಕ್ಕಿಂತ ಸಾವಿರಾರು ವರ್ಷಗಳಷ್ಟು ಮುಂದಿದ್ದರು. ಭಾರದ್ವಾಜರನ್ನು ನಾವು ವೇದದ ಕಾಲದಲ್ಲಿ ಕಾಣಬಹುದು, ರಾಮಾಯಣದಲ್ಲಿ ಕಾಣಬಹುದು ಹಾಗೂ ಮಹಾಭಾರತದ ದ್ರೋಣಾಚಾರ್ಯರು ಭಾರದ್ವಾಜರ ಮಗನೆಂದು ಹೇಳುತ್ತಾರೆ. ಹಾಗಾದರೆ ಭಾರದ್ವಾಜರು ಸಾವಿರಾರು ವರ್ಷಗಳ ಕಾಲ ಬದುಕಿದ್ದರ? ಕೆಲವರ ಪ್ರಕಾರ ಭಾರದ್ವಾಜರು 300 ವರ್ಷಗಳ ಕಾಲ ಬದುಕಿದ್ದರು. ಹಲವರ ಪ್ರಕಾರ ಭಾರದ್ವಾಜರು ಒಬ್ಬರೇ ವ್ಯಕ್ತಿಯಾಗಿರದೆ ಆ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಅಥವಾ ಆ ಗೋತ್ರದಲ್ಲಿ ಬರುವಂತಹ ಪ್ರಸಿದ್ಧ ಋಷಿಗಳು ಭಾರದ್ವಾಜರೆಂದು ಕರೆಯಲ್ಪಡುತ್ತಿದ್ದರೆಂಬ ಕಲ್ಪನೆ ಕೂಡ ಇದೆ. ಅದೇನೇ ಇರಲಿ, ಭಾರದ್ವಾಜರು ದೀರ್ಘಾಯುಷಿಗಳಾಗಿದ್ದರು, ಅದಂತೂ ಸತ್ಯ. ಅದಕ್ಕೆ ಮುಖ್ಯ ಕಾರಣ ಭಾರದ್ವಾಜರು ತಮ್ಮ ನಿವೃತ್ತಿ ಜೀವನದಲ್ಲಾದರೂ ತಾನು ಏನಾಗಬೇಕೆಂದು ಬಯಸಿದ್ದರೋ ಅದಾದರು. ಹಾಗೂ ಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು, ಅಧ್ಯಯನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಂದರೆ ಪುಸ್ತಕಗಳನ್ನು ಓದ್ತಿದ್ದರು, ಪುಸ್ತಕಗಳನ್ನು ಬರಿತಿದ್ದರು. ಮುಖ್ಯವಾಗಿ ಭಾರದ್ವಾಜರಿಗೆ ತಮ್ಮ ಇಕಿಗಾಯ್ ಏನೆಂದು ಗೊತ್ತಿತ್ತು. ಇಕಿಗಾಯ್ ಪುಸ್ತಕದ ಬಗ್ಗೆ ಹಾಗೂ ಇದರಲ್ಲಿ ಹೇಳಿರುವ ವಿಚಾರಗಳ ಬಗ್ಗೆ ಮುಂದೊಂದು ವಿಡಿಯೋ ಸರಣಿಯನ್ನು ಮಾಡುತ್ತೇನೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ದೀರ್ಘಾಯುಷಿಗಳಾಗೋದು ಮುಖ್ಯವಲ್ಲ, ಹಣ್ಣು ವಯಸ್ಸಿನಲ್ಲೂ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಬೇರೆಯವರ ಮೇಲೆ ಅವಲಂಬನೆ ಇಲ್ಲದೆ ಬದುಕುವುದು ಮುಖ್ಯವಾಗುತ್ತೆ. ಅದು ಹೇಗೆ ಹಾಗೂ ಆ ಜಾಪನೀಸ್ ಸೀಕ್ರೆಟನ್ನು ಇಕಿಗಾಯ್ ವಿಡಿಯೋ ಸರಣಿಯಲ್ಲಿ ನೋಡೋಣ, ಅದನ್ನು ಮಿಸ್ ಮಾಡ್ಕೊಬೇಡಿ. ನೀವು ಗಮನಿಸಿದರೆ ಕವಿಗಳು, ಸಾಹಿತಿಗಳು ಬಹುಪಾಲು ದೀರ್ಘಾಯುಷಿಗಳೇ. ಎಸ್.ಎಲ್. ಭೈರಪ್ಪನವರು 94 ವರ್ಷಗಳ ಕಾಲ ಬದುಕಿದ್ದರು. ಕುವೆಂಪು ಕಾರಂತರು ಸುಮಾರು 90 ವರ್ಷಗಳ ಕಾಲ ಬದುಕಿದರು. ಯಾಕೆಂದರೆ ಅವರು ಜ್ಞಾನಾರ್ಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಹಾಗೂ ಪುಸ್ತಕಗಳನ್ನು ಓದ್ತಿದ್ದರು, ಪುಸ್ತಕಗಳನ್ನು ಬರಿತಿದ್ದರು. ನೀವು ಕೂಡ ದೀರ್ಘಾಯುಷಿಗಳಾಗಬೇಕೆಂದರೆ ಪುಸ್ತಕಗಳನ್ನು ಓದಲು ಶುರು ಮಾಡಿ ಅಥವಾ ಪುಸ್ತಕರಂಗ ಚಾನಲ್ ಬರುವ ವಿಡಿಯೋಗಳನ್ನು ನೋಡಲು ಶುರು ಮಾಡಿ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾದ ವಾರನ್ ಬಫೆಟ್ಗೆ ಈಗ 95 ವರ್ಷ ವಯಸ್ಸು. ಅವರು ಕೂಡ ಪ್ರತಿದಿನ ಕನಿಷ್ಠ ಅಂದರೆ 500 ಪೇಜ್ಗಳಷ್ಟು ಓದುತ್ತಾರೆ. ಪುಸ್ತಕ ಓದೋ ಹವ್ಯಾಸ ಯಾರಿಗಿರುತ್ತೋ ಅವರು ಹೆಚ್ಚು ವರ್ಷ ಬದುಕ್ತಾರೆ, ಅವರು ದೀರ್ಘಾಯುಷಿಗಳಾಗ್ತಾರೆ. ಇದು ನಮ್ಮ ತಂದೆಯವರಾದ ಡಾಕ್ಟರ್ ಎಂ ಕೆ ಭಟ್ಟರ ಅಭಿಪ್ರಾಯ ಕೂಡ ಹೌದು. ಪುಸ್ತಕ ಮತ್ತು ದೀರ್ಘಾಯುಷ್ಯದ ನಡುವಿನ ಸಂಬಂಧವನ್ನು ನಾನು ಮುಂದಿನ ವಿಡಿಯೋ ಸರಣಿಗಳಲ್ಲಿ ಹೇಳುತ್ತೇನೆ. ಇನ್ನು ಭಾರದ್ವಾಜ ಗೋತ್ರದ ಗುಣಗಳನ್ನು ಹೇಳುವುದಾದರೆ, ಭಾರದ್ವಾಜ ಕುಲದವರು ಜ್ಞಾನಿಗಳು, ವಿದ್ವಾಂಸರು, ಸಹೃದಯ ಮತ್ತು ಸಹನೆ ಉಳ್ಳವರು. ನಿಮ್ಮಲ್ಲಿ ಭಾರದ್ವಾಜರ ಜೀನ್ಸ್ ಅಥವಾ ವಂಶವಾಹಿ ಸ್ವಲ್ಪವಾದರೂ ಇದ್ದರೆ ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಸಾಧನೆಯ ಹಾದಿಯಲ್ಲಿ ನಡೆಯಿರಿ. ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಸಾಧಕರಾಗುತ್ತೀರಿ. ಸಿದ್ಧಾರ್ಥ ಮುಖರ್ಜಿಯವರ ದ ಜೀನ್ಸ್ ಪುಸ್ತಕದ ಪ್ರಕಾರ ನಮ್ಮ ಹಿರಿಯರ ಕೆಲವು ಜೀನ್ಸ್ಗಳು ಅಥವಾ ವಂಶವಾಹಿನಿ ನಮ್ಮಲ್ಲಿ ಗುಪ್ತವಾಗಿರುತ್ತದೆ, ಅಷ್ಟು ಬೇಗ ಹೊರಗಡೆ ವ್ಯಕ್ತವಾಗುವುದಿಲ್ಲ.
ಆದರೆ ಅವು ಪ್ರಕಟವಾಗುವುದು, ವ್ಯಕ್ತವಾಗುವುದು ಅಥವಾ ಬಹಿರಂಗವಾಗುವುದು ಹೊರಗಿನ ಪರಿಸರ, ನಮ್ಮ ಕಾರ್ಯಗಳು ಮತ್ತು ನಮ್ಮ ಶ್ರಮದಿಂದ ಉಂಟಾಗುವ ಪ್ರಚೋದನೆ ಅಥವಾ ಟ್ರಿಗರ್ ಮೂಲಕ. ಹೀಗಾಗಿ ನಾವು ಶ್ರಮವಹಿಸಿ ಒಳ್ಳೆಯ ಸಾಧನೆ ದಾರಿಯಲ್ಲಿ ನಡೆದರೆ ಗುಪ್ತವಾಗಿ ಅಡಗಿರುವ ನಮ್ಮ ಗೋತ್ರಕಾರರ ಜೀನ್ಸ್ ಅಥವಾ ವಂಶವಾಹಿನಿ ಹೊರಗಡೆ ವ್ಯಕ್ತವಾಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧಕರಾಗಬಹುದು. ಭಾರದ್ವಾಜರ ಜೀವನ ಸಂದೇಶ ಇನ್ನೊಂದು ನಾವು ಯೋಚನೆ ಮಾಡಿದರೆ ಮೊದಲು ತಲೆಗೆ ಬರೋದು ಒಂದು ಇಂಗ್ಲೀಷಿನ ಮಾತು. ಅದೇನಂತಂದರೆ, ವೇರ್ ವಿ ಸ್ಟಾರ್ಟ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ವೇರ್ ವಿ ಎಂಡ್ ಅಪ್ ಈಸ್. ಭಾರದ್ವಾಜರ ಜೀವನ ಶುರುವಾಗಿದ್ದೇ ರಿಟೈರ್ಮೆಂಟ್ ಆದ ಮೇಲೆ. ಅಂದರೆ ಭಾರದ್ವಾಜರ ಜೀವನದ ಎರಡನೇ ಸಂದೇಶ ಏನು ಅಂತಂದರೆ, ಮಿಡಲ್ ಏಜ್ ಅಥವಾ ರಿಟೈರ್ಮೆಂಟ್ ಏಜ್ ಏನಿದೆ ಅದು ಅಂತ್ಯ ಅಲ್ಲ, ಅದು ಹೊಸ ಆರಂಭ. ನಿಮ್ಮಲ್ಲಿ ಇನ್ನೂ ಒಂದು ಕನಸು ಬಾಕಿ ಇದ್ದರೆ ಅಥವಾ ಇನ್ನೂ ಯಾವುದೋ ಒಂದು ಹೊಸತನ್ನು ಮಾಡುವ ಆಸೆ ಇದ್ದರೆ ಅದು ಮಾಡುವ ಸರಿಯಾದ ಸಮಯ ಯಾವುದು ಗೊತ್ತಾ? ಅದು ಈಗ. ಪುಸ್ತಕರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತುವುದಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.